ನಡೀರಿ ಅದ್ಯಾರು ರಂಗಮ್ಮ ಅನ್ನೋರು ಅವ್ರನ್ನೂ ವಿಚಾರಿಸ್ಬಿಡಣ. ಏನ್ರಿ ರಾಜಮ್ಮ ಅವರೇ, ನಡೀರಿ ಕರ್ಕೊಂಡು ನಿಮ್ಮೂರಿಗೆ. ಅಲ್ಲೂ ವಿಚಾರ್ಸೋಣ ಏನ್ ಮಾಡಿದೀರಾ ಅಂತಾನ. ಸರಿ ಮೇಡಮ್ ಅವರೇ, ನೀವು ಕರ್ಕೊಂಡು ಹೊರಡಿ ಈ ರಮ್ಯಾರ ಊರಿಗೆ. ಅಲ್ಲಿ ವಿಚಾರಣೆ ಮಾಡ್ತಾ ಇರ್ರಿ. ಆ ಬುಡ್ಬುಡ್ಕೆ ಅವಣ್ಣಯ್ಯನ ನಾನು ಕರ್ಕೊಂಬತ್ತೀನಿ. ಇವಳು ದುಡ್ಡು ಕೊಟ್ಟು ಸುಳ್ಳು ಹೇಳ್ಸಿದ್ದಾಳೆ ಅಂತಾನ ಅವಣ್ಣಯ್ಯನು ಸಾಕ್ಷಿ ಐತೆ. ಅವಣ್ಣಯ್ಯಂದು ಏನ್ ಮಾಡ್ತೀಯ, ಫೋನ್ ನಂಬರ್ ಇಸ್ಕೊಂಡಿದ್ವಾ ಇಲ್ಲ ಅನ್ಸುತ್ತೆ. ಅದು ಯಾವುದೋ ಊರು ಮಾಚನಹಳ್ಳಿನೋ ಏನೋ ಹೇಳ್ತು. ಹೋಗಿ ಕರ್ಕೊಂಬತ್ತೀನಿ. ಎಲ್ಲೇ ಇದ್ರು ಬಿಡಲ್ಲ ನಾನು. ಇವಳಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು. ನಾನು ಹೋಗಿ ಬರ್ತೀನಿ, ನೀವು ಕರ್ಕೊಂಡು ಹೊರಡಿ. ಸರಿ ಕಣೋ, ಹೋಗೋ ಸುನಿಲ, ಬೇಗ ಕರ್ಕೊಂಬ. ನಾನಿಲ್ಲಿ ನೋಡ್ಕೊಂತೀನಿ. ಅಯ್ಯೋ ಹೋಗಿ ಬಿಟ್ರು. ನಡಿಯಮ್ಮ ರಮ್ಯಾ, ನಡಿ. ಈ ಕೇಸಿನ ಇಲ್ಲಿಗೆ ಮುಗಿಯಲ್ಲ. ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದ ನೀನು? ನಡಿ ನಡಿ, ನಮಗೆ ಬುದ್ಧಿ ಹೇಳ್ತಾ ಇದೀಯಾ? ಹೆಂಗ್ ವಿಚಾರಣೆ ಮಾಡ್ಬೇಕು, ಎಲ್ಲಿ ವಿಚಾರಣೆ ಮಾಡ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟು ತಿಳ್ಕೊಳ್ದಿಲ್ಲ ನಾವು ಪೊಲೀಸ್ ಆಗಿಲ್ಲ. ನಿನ್ನ ಹತ್ರ ಹೇಳ್ಸ್ಕೊಳ್ಳೋ ಅಷ್ಟು ದಡ್ರಲ್ಲ ನಾವು. ಇಂಥ ಎಷ್ಟು ಕೇಸ್ಗಳು ನೋಡಿಲ್ಲ. ಹೆಣ್ಮಕ್ಳು ಪರ ಐತೆ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಾದ್ರೂ ಕಂಪ್ಲೇಂಟ್ ಕೊಟ್ರೆ ಈ ಪೊಲೀಸ್ನವರು ನೀವ್ ಹೇಳ್ದಂಗೆ ಕೇಳ್ಕೊಂಡು ಗಂಡಿನ ಮನೆಯವ್ರನ್ನ ಅರೆಸ್ಟ್ ಮಾಡ್ತಾರೆ, ಒದ್ದು ಒಳಗಾಗ್ತಾರೆ ಅಂತ ತಿಳ್ಕೊಂಡಿದ್ರ? ಇದು ಒಂದು ಎಚ್ಚರಿಕೆ ಆಗ್ಬೇಕು. ಬೇರೆ ಹೆಣ್ಮಕ್ಳು ಸುಳ್ಳು ಕೇಸ್ ಕೊಟ್ಟು ಗಂಡಿನ ಕಡೆಯವ್ರನ್ನ ಅಯ್ಯ ಅನ್ನಿಸ್ತಾರಲ್ಲ ಅಂತ ಅವ್ರಿಗೆಲ್ಲ ಒಂದು ಪಾಠ ಆಗ್ಬೇಕು ಇವತ್ತು. ಹೌದು ಮೇಡಮ್ ಅವರೇ, ಈ ತರ ಕೇಸ್ಗಳು ತುಂಬಾ ಬರ್ತಾ ಇದಾವೆ. ಹೆಣ್ಮಕ್ಳಿಗೆ ಅಂತ ಹೇಳಿ ಒಳ್ಳೇದಕ್ಕೆ ಯೂಸ್ ಆಗ್ಲಿ ಅಂತ ನಮ್ ಕಾನೂನು ಮಾಡಿದ್ರೆ ಇವರು ದುರುಪಯೋಗ ಪಡಿಸ್ಕೊಂತ ಇದಾರೆ ಈ ತರದವ್ರು ಹೆಂಗಸ್ರೆಲ್ಲ. ಮಕ್ಕಳು ಮುಂದೆ ಬರಬೇಕು, ಧೈರ್ಯವಾಗಿರ್ಬೇಕು. ಕಾನೂನು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಒಂದೇ ಆಗಿರ್ಬೇಕು. ಗಂಡ್ಮಕ್ಳಿಂದ ಶೋಷಣೆಗೆ ಒಳಗಾಗಿದ್ದಾರೆ ತುಂಬಾ ವರ್ಷದಿಂದ ಅಂತ ಹೇಳಿ ಈ ಕಾನೂನು ತಂದಿದ್ದಾರೆ. ಆದ್ರೆ ಇತ್ತೀಚೆಗೆ ನಿನ್ನಂತ ವಿದ್ಯಾವಂತ ಹೆಣ್ಮಕ್ಳೇನೆ ಈ ತರ ಮಾಡ್ತಾ ಇದ್ದೀರಾ. ನಡೀರಿ, ಗೊತ್ತಾಗುತ್ತೆ ನಿಮ್ಮ ಅಸಲಿ ಬಂಡವಾಳ ಏನು ಅಂತಾನ. ಅಲ್ಲಿ ನಿಮ್ಮೂರಿಗೂ ಹೋಗೋಣ. ಏ ರಮ್ಯಾ, ನಮ್ಮೂರ್ಗೆ ಹೋದ್ರೆ ಇರೊಬ್ಬರ ಮಾನ ಮರ್ಯಾದೆ ಎಲ್ಲ ಕಿತ್ತೋಗುತ್ತೆ. ಸುಮ್ಮನೆ ಇಲ್ಲೇ ಒಪ್ಕೊಂಡ್ಬಿಡು. ಈ ಸುಳ್ಳು ಕೇಸು ಅಂತಾನ ಅಲ್ಲಿ ಕರ್ಕೊಂಡು ಹೋಗೋದು ಬೇಡ. ಬೇಡ ಕಣಿ. ಸರ್, ಮೇಡಮ್ ನಿಂತ್ಕೊಳ್ಳಿ ಮೇಡಮ್, ಹೋಗ್ಬಿಡಿ. ಯಾಕ್ರಿ ಹೋಗ್ಬಾರ್ದು? ಯಾಕೆ ಹೋಗ್ಬಾರ್ದು? ಯಾಕೆ ನಿಮ್ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತಾನ? ಮತ್ತೆ ನೀವು ಕೊಟ್ಟಿರೋದು ಸುಳ್ಳು ಕೇಸ. ಕಂಪ್ಲೇಂಟ್ ಕೊಟ್ಮೇಲೆ ಎಲ್ಲ ಕಡೆಯಿಂದನೂ ವಿಚಾರಿಸಿ ಸಾಕ್ಷಿ ಆಧಾರ ಇಟ್ಕೊಂಡೆ ನಾವು ಮುಂದುವರಿಯೋದು. ನೀವ್ ಹೇಳಿದ ತಕ್ಷಣ ನಾವು ಅರೆಸ್ಟ್ ಮಾಡಕ್ಕಾಗಲ್ಲ. ನಡೀರಿ. ಬೇಡ ಮೇಡಮ್ ಅವರೇ, ಅದು ನಾವು ಕಂಪ್ಲೇಂಟ್ ಕೊಟ್ಟಿದ್ದು ನಿಜ ಅಲ್ಲ, ಸುಳ್ಳು ಮೇಡಮ್ ಅವರೇ. ಬೇಡ, ನನ್ನ ತವ್ರ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಡಿ. ಅಲ್ಲಿ ಈಗಲೇ ಎಷ್ಟು ಜನ ನಮ್ಮನ್ನ ಬೈತಾರೆ. ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ರದ್ದು ಮರ್ಯಾದೆ ಹೋಗುತ್ತೆ. ಅಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ. ಬೇಡ ಮೇಡಮ್ ಅವರೇ, ಅಲ್ಲಿಗೆ ಹೋಗೋದು ಬೇಡ. ಇಲ್ಲೇ ಒಪ್ಕೊಂಡ್ಬಿಡ್ತೀನಿ. ಇದು ಸುಳ್ಳು ಕೇಸು, ನನ್ನಿಂದ ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಿ. ಏನೋ ಇವರು ನನ್ನ ಮಾತು ಕೇಳಲಿಲ್ವಲ್ಲ, ನನ್ನ ಮನೆಯಿಂದ ಆಚೆಗೆ ಹಾಕಿದ್ರಲ್ಲ ಅಂತನ ಸಿಟ್ಟಿಗೆ ಈ ತರ ಎಲ್ಲ ವರದಕ್ಷಿಣೆ ಕಿರುಕುಳ ಅದು ಇದು ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟೆ. ನನ್ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನಾನು ಕೊಟ್ಟಿರೋ ಕಂಪ್ಲೇಂಟ್ ನಾವು ವಾಪಸ್ ತಾಂತೀನಿ. ಇಲ್ಲಿಗೆ ಬಿಟ್ಬಿಡಿ ಇದನ್ನ. ತಪ್ಪಾಯ್ತು, ಕ್ಷಮಿಸ್ಬಿಡಿ. ಮೇಡಮ್ ಅವರೇ, ಬಿಡಬೇಡ್ರಿ ಇವಳನ್ನ. ಕರ್ಕೊಂಡು ನಡೀರಿ. ಹೋಗ್ಬೇಕು. ಇವಳು ಮರ್ಯಾದೆ ಅಲ್ಲನ ಎಲ್ಲಿ ಇವಕ್ಕೆಲ್ಲ ಐತ್ ಮರ್ಯಾದೆ. ಮರ್ಯಾದೆ ಇದ್ರೆ ತಾನೆ ಹೋಗಕ್ಕೆ. ಈಗ ನೋಡು, ಈಗ ಹೆಂಗೆ ಎಲ್ಲನ ಸತ್ಯನ ಒಪ್ಕೊಂತ ಇದ್ದಾಳೆ ಸುಳ್ಳು ಕಂಪ್ಲೇಂಟ್ ಕೊಟ್ಟೆ ಅಂತಾನ. ಹಂಗಾದ್ರೆ ಮತ್ತೆ ಯಾಕೆ ಕಂಪ್ಲೇಂಟ್ ಕೊಟ್ರಿ? ಏನೂ ಇಲ್ಲ ಮೇಡಮ್ ಅವರೇ, ಅದು ನನ್ನ ಆದ್ನಿ ಮದುವೆ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೋ ನಿಜ. ಆದರೆ ನಿಜವಾಗ್ಲೂ ಅವಳನ್ನ ಅಲ್ಲಿಗೆ ಕೊಡಬೇಕು ಅಂತ ನನಗೆ ಆಸೆ ಇರಲಿಲ್ಲ. ಅವಳು ಇನ್ನೂ ದುಡಿಲಿ, ನಾವೊಂದು ಹೊಸ ಮನೆ ಕಟ್ಟಿಸ್ಕೊಳ್ಳೋಣ, ಆಮೇಲೆ ಮದುವೆ ಮಾಡೋಣ ಅಂತ ಅನ್ಕೊಂಡೆ. ಆದರೆ ನನ್ನ ಮಾತಿಲ್ಲಿ ನನ್ನ ಗಂಡ ನಮ್ಮ ಅತ್ತೆ ಯಾರೂ ಕೇಳ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಹೆಂಗಾದ್ರೂ ಮಾಡಿ ಮದುವೆ ನಿಲ್ಲಿಸ್ಬೇಕು ಅಂತ ನಾನೇ ಇಷ್ಟೆಲ್ಲ ಮಾಡಿದೆ. ಅದಕ್ಕೆ ಕ್ಷಮೆನೂ ಕೇಳಿದ್ದೀನಿ. ಆದ್ರೂ ಇವ್ರು ಕ್ಷಮಿಸ್ಲಿಲ್ಲ. ನನ್ನೇನೆ ಮನೆ ಬಿಟ್ಟು ಕಳಿಸಿದ್ರು. ಅದಕ್ಕೆ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಾನ ನಾನು ಈ ಥರ ಸುಳ್ಳು ಕಂಪ್ಲೇಂಟ್ ಕೊಟ್ಟೆ. ಸಾರಿ ಮೇಡಮ್, ತಪ್ಪಾಯ್ತು. ಈಗ ಸಾರಿ ತಪ್ಪಾಯ್ತು ಅಂತೇಳಿ ಕಂಪ್ಲೇಂಟ್ ವಾಪಸ್ ತಗೊಂತೀನಿ ಅಂತ ಅಂದ್ಬಿಟ್ರೆ ನಾವು ಬಿಟ್ಬಿಡ್ತೀವ? ಇಲ್ಲ ಮೇಡಮ್ ಅವರೇ, ಇವ್ರನ್ನ ಅರೆಸ್ಟ್ ಮಾಡಲೇಬೇಕು. ಸೆಟ್ ಆಗಿರೋ ಮದುವೆನ ನಿಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಂಗೇನೆ ಸುಳ್ಳು ಬುಡ್ಬುಡ್ಕೆಯವ್ರ ಹತ್ರ ಸುಳ್ಳು ಇದನ್ನ ಹೇಳ್ತಾರೆ, ಜ್ಯೋತಿಷಿ ಹೇಳ್ಸವ್ರೆ. ಆಮೇಲೆ ನನಗೆ ಸುಳ್ಳು ಪತ್ರ ಬರೆದಿದ್ದಾರೆ. ಹಾನಿ ಮಾಡಿದ್ದಾರೆ. ಒಬ್ಬ ಹುಡುಗನಿಗೆ ಕ್ಯಾರೆಕ್ಟರ್ ಸರಿ ಇಲ್ಲ, ಒಂದು ಹುಡುಗಿ ಸರಿ ಇಲ್ಲ ಅಂತ ಹೇಳಿ ಸುಳ್ಳು ಆರೋಪ ಮಾಡಿದ್ದಾರೆ. ನಾನು ಕಂಪ್ಲೇಂಟ್ ಕೊಡ್ತೀನಿ ಇವಳ ಮೇಲೆ. ಒದ್ದು ಒಳಗಾಕಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದ್ರೂ ನಾವು ಕಂಪ್ಲೇಂಟ್ ಕೊಡ್ದಂಗೆ ಹೋದ್ರೆ ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಮನೆ ಬಿಟ್ಟು ಕಳಿಸಿದ್ವಲ್ಲ, ಅದೇ ತಪ್ಪು. ನಾವು ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗಾಕ್ಸಿದ್ರೆ ಇವತ್ತು ನಮ್ಗೆ ಈ ತರ ಪರಿಸ್ಥಿತಿ ಗೊತ್ತಿರಲಿಲ್ಲ ಕಣಮ್ಮ. ಏನೋ ಹೋದ್ರೆ ಹೋಗ್ಲಿ, ಪೊಲೀಸು ಕೇಸು ಅಂತ ಹೋದ್ರೆ ಈ ಮದುವೆ ಬೇರೆ ಸೆಟ್ ಆಗುತ್ತೆ, ಅದೆಲ್ಲ ಸುಮ್ಮನೆ ಮುಂದಕ್ಕೆ ಹೋಗುತ್ತೆ ಅಂತನ ನಾವು ಮನೆ ಬಿಟ್ಟು ಕಳಿಸಿದ್ವಿ ಅಷ್ಟೇ ನಮ್ಮಮ್ಮರು. ಇಲ್ದಿದ್ರೆ ನಾನೇನಾದ್ರೂ ಒಂದು ಮಾತು ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗಾಕ್ಸ್ತಿದ್ರು. ನಾವು ಕಂಪ್ಲೇಂಟ್ ಕೊಡ್ತೀವಿ ಮೇಡಮ್ ಅವರೇ. ಇವರು ನಮ್ಮ ಮದುವೆ ನಿಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಸುಳ್ಳು ಪತ್ರ ಬರೆದಿದ್ದಾರೆ. ಹೌದಾ, ನೀವು ಕಂಪ್ಲೇಂಟ್ ಕೊಡ್ತೀರಾ? ಕೊಡಿ. ಕರ್ಕೊಂಡು ಹೋಗೋಣ. ಇದೆಲ್ಲ ಸತ್ಯನೇ ತಾನೆ? ನಿಮ್ಮ ಹತ್ರ ಪ್ರೂವ್ ಮಾಡಕ್ಕೆ ಸಾಕ್ಷಿ ಇಟ್ಕೊಂಡಿದ್ದೀರಾ ಅಲ್ವಾ?
ಸಾಕ್ಷಿನೂ ಇದೆ ಮೇಡಮ್ ಅವರೇ. ಸಾಕ್ಷಿ ಹೇಳಕ್ಕೆ ಬುಡ್ಬುಡ್ಕೆ ಅವಣ್ಣನ ನಮ್ಮ ಅಣ್ಣ ಕರ್ಕೊಂಡ್ ಬರಕ್ ಹೋಗಿದ್ದಾನೆ. ನಾನ್ ಮದ್ವೆ ಆಗ್ತಿರೋ ಹುಡುಗ ಮತ್ತೆ ಅವ್ರ ಅಮ್ಮ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಹಾಗೇನೆ ನಮ್ ಕಾವ್ಯತ್ಕೆನೂ ಇದ್ದಾರೆ. ಇವ್ರು ಮಾಡಿರೋ ತಪ್ಪಿಗೆ ಸಾಕ್ಷಿಯಾಗಿ ಎಲ್ಲರೂ ಸಾಕ್ಷಿ ಇದ್ದಾರೆ. ಅರೆಸ್ಟ್ ಮಾಡಿ ಕರ್ಕೊಂಡೋಗಿ, ಇವ್ರನ್ನಂತೂ ಬಿಡಬೇಡಿ ಸುಮ್ನೆ. ಮೇಡಮ್ ಅವರೇ ಒದ್ದು ಹೇಳ್ಕೊಂಡು ಹೋಗ್ರಿ, ನಾವು ಕಂಪ್ಲೇಂಟ್ ಬರ್ಕೊಡ್ತೀವಿ ಇವಳ ಮೇಲೆ. ನನ್ನ ಮಗಳಿಗೆ ನನ್ನ ಮಗಳು ಮಾನಹರಣ ಮಾಡಿದಾಳೆ ಸುಳ್ಳು ಹೇಳಿ ಅಂತನ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅಯ್ಯೋ ರೇಣುಕಮ್ಮರೇ, ಏನಿದು? ಬೇಡ ಬೇಡ, ನಿಮ್ ಸೊಸೆ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗಾಕ್ಸ್ತೀರಾ? ಏನೋ ಬುದ್ಧಿ ಇಲ್ಲದೆ ತಪ್ಪು ಮಾಡಿದಾಳೆ, ನಿಮ್ಮ ಮೇಲೆ ಸಿಟ್ ಮಾಡ್ಕೊಂಡು ಈ ತರ ಮಾಡಿದಾಳೆ. ಅಷ್ಟೇನೆ, ದಯವಿಟ್ಟು ಇವಳನ್ನ ಒದ್ದು ಒಳಗಾಕ್ಸಕ್ಕೆ ಹೇಳ್ಬೇಡಿ, ಕಂಪ್ಲೇಂಟ್ ಕೊಡ್ಬೇಡಿ ನನ್ನ ಮಗಳ ಮೇಲೆ. ಈಗಲೇ ಮನೆಯಿಂದ ಆಚೆಗೆ ಆಗಿರ್ತದೆ. ನಾವು ಸಾಕಷ್ಟು ಅವಮಾನ ಅನ್ಬಿಸಿದೀವಿ, ನರಕ ಹಿಂಸೆ ಅನ್ಭವಿಸಿದೀವಿ, ಕಷ್ಟ ಅನ್ಭವಿಸಿದೀವಿ. ಈಗಲೇ ನಮ್ಮ ಸಂಕಟ ಯಾರು ಕೇಳೋರಿಲ್ಲ ಅಂತದ್ರಾಗೆ ಈ ಶಿಕ್ಷೆನೂ ನಮಗೆ ಕೊಡಬೇಡಿ. ದಯವಿಟ್ಟು ನನ್ನ ಮಗಳಿಗೆ ಕಂಪ್ಲೇಂಟ್ ಅಂತ ಹೇಳ್ಬೇಡಿ. ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ, ನನ್ ಕ್ಷಮಿಸ್ಬಿಡಿ. ಆಶಾ, ನೀನು ನನ್ನ ಮಗಳಿದ್ದಂಗಮ್ಮ. ನಿನ್ನ ಮೇಲೆ ನಿನ್ನ ಮದುವೆ ನಿಲ್ಸಕ್ಕೆ ನಮ್ಮ ರಮ್ಯ ಏನೇ ಮಾಡಿರ್ಬೋದು, ಆದ್ರೆ ನಿನ್ನ ಒಳ್ಳೇದಕ್ಕೇನೆ. ಆದ್ರೆ ನಿಮ್ಗೆ ಅದು ಕೆಟ್ಟದಾಗ ಕಾಣಿಸ್ತೈತೆ ಅಷ್ಟೇನೆ. ನಿಮಗೆ ಕೆಟ್ಟದ್ದು ಅನ್ಸಿದ್ರೆ ಆಯ್ತು, ಕ್ಷಮೆ ನಾನು ಕೇಳ್ತೀನಿ, ನನ್ನ ಮಗಳೂ ಕ್ಷಮೆ ಕೇಳ್ತಾಳೆ. ಅದಕ್ಕೆ ಅಂತನ ಜೈಲ್ನಾಗಿರೋ ಮಾಡಬೇಡಿ, ದಯವಿಟ್ಟು ಆ ಥರ ಎಲ್ಲ ಹೇಳ್ಬೇಡಿ. ಕ್ಷಮೆನಾ? ಕ್ಷಮೆ ಒಂದ್ಸಲ ಕೊಡ್ತಾರೆ, 2 ಸಲ ಕೊಡ್ತಾರೆ, ಪದೇ ಪದೇ ಹಿಂಗೆಲ್ಲ ಈ ತರ ಎಲ್ಲ ಮಾಡೋದು ತಪ್ಪು ಮಾಡ್ತಾರೆ ಸೊಸೆರ ಅಂದ್ಮೇಲೆ. ಏನೋ ಒಂದು ಹುಡುಗಿ ಅಡುಗೆ ಸರಿಯಾಗಿ ಮಾಡಲ್ಲ ಅಥವಾ ಕೆಲಸ ಸರಿ ಮಾಡಲ್ಲ, ಎಲ್ಲಾನು ಹೋಗಿ ಕುತ್ಕೊಂಡು ಮಾತಾಡೋದು ಅಂಥದ್ದೆಲ್ಲ ಮಾಡ್ತಾರೆ, ಅದು ಮಾಮೂಲಿ ಬಿಡು. ಯಾರು ಏನು ಅದಕ್ಕೇನೋ ಏನೋ ಒಂದು ಮಾತು ಅಂತಾರೆ, ಸುಮ್ಮನೆ ಆಗ್ತಾರೆ. ಆದ್ರೆ ನಿನ್ನ ಮಗಳ ತರ ನಾದ್ನಿ ಮದ್ವೆನ ಹಾಳು ಮಾಡೋದಕ್ಕೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈ ತರ ಪತ್ರ ಬರೀತಾಳಲ್ಲ, ನಾವು ನಿಜಾನೇ ಅಂದ್ಕೊಂಡು ಮದ್ವೆ ಕ್ಯಾನ್ಸಲ್ ಮಾಡಕ್ ಹೊರಟಿದ್ನಲ್ಲ ನಾನು. ಹೆಂಗೋ ಈ ಕಾವಿ ಇರೋದಕ್ಕೆ ಸರಿ ಆಯ್ತು, ಇಲ್ದಿದ್ರೆ ಏನೂ ಇಲ್ಲ. ಇಷ್ಟೊತ್ತಿಗೆ ಒಳ್ಳೆ ಸಂಬಂಧ ಹಾಳಾಗೋಗ್ತಿತ್ತು ನಿಮ್ಮಿಂದ, ನಿನ್ನ ಮಗಳಿಂದನ. ಅದೇನೋ ಹೇಳ್ತಾರಲ್ಲ, ಇಷ್ಟೊತ್ತೂ ಯಾರಾಡ್ತಿದ್ರಿ? ನಮ್ಮನ್ನ ಹಂಗ್ ಮಾಡಿದ್ರು, ನಮ್ಮನ್ನ ಹಿಂಗ್ ಮಾಡಿದ್ರು, ಕಿರುಕುಳ ಕೊಟ್ಟರು, ವರದಕ್ಷಿಣೆ ತರಗು ಅಂತ ಹೇಳಿದ್ರು ಅಂತಾನ ಹೇಳ್ತಿದ್ರು ನಿನ್ನ ಮಗಳೂನು ನೀನು. ಈಗ ಅಲ್ಲಿನ ವರ್ಷನೇ ಬದಲಾಗ್ಬಿಟ್ಟೈತೆ. ಅದೆಲ್ಲ ಬೇಕಾಗಿಲ್ಲ ಮೇಡಮ್ ಅವರೇ. ಮೊದ್ಲು ಇವ್ರನ್ನ ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗ್ರಿ. ಏನಾರ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಇಂಥ ಇವಳಂತ ನೋಡಿ ಇನ್ನನ ಏನಾದ್ರೂ ಇವರೇ ತಪ್ಪು ಮಾಡಿದ್ರು ಸೊಸೆರು ಅತ್ತೆ ಮೇಲೂ ಗಂಡನ ಮೇಲೂ ನಾದ್ನಿ ಮೇಲೂ ಕಂಪ್ಲೇಂಟ್ ಕೊಡ್ತಾರೆ. ಒಬ್ರಿಗೆ ಶಿಕ್ಷೆ ಆದ್ರೆ ಇನ್ನೊಬ್ರು ಬುದ್ಧಿ ಕಲ್ತ್ಕೊಂತಾರೆ. ಹಿಂಗೆಲ್ಲ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ ಅವಾಗ. ಹೇಳ್ಕೊಂಡು ಹೋಗ್ರಿ ಮೇಡಮ್ ಅವರೇ. ಹೌದೌದು ರಮ್ಯಾ, ನೀನು ಇಷ್ಟು ಕೀಳ್ ಮಟ್ಟ ಕಿಳಿತೀಯ ಅಂತ ನನ್ಗಂತೂ ಗೊತ್ತಿರಲಿಲ್ಲ ಬಿಡು. ಏನೇ ಬಂದೈತಿ ನಿನ್ಗೆ? ನಿನ್ಗೆ ಇದ್ರಿಂದ ಏನಾದ್ರೂ ನಷ್ಟ ಆಗ್ತಿತ್ತ? ಮನೆ ಕಟ್ಬೇಕು ತಾನೆ, ನಿನ್ ಗಂಡ ಇದ್ದಾರೆ, ನಿಮ್ಮ ಅತ್ತೆ ಇದ್ದಾರೆ, ನೀನಿದೆಯಾ ದುಡ್ದು ಕಟ್ಟಿಸ್ಕೊಳ್ರಿ. ನಿನ್ನ ನಾದ್ನಿನೇ ದುಡ್ದು ಕಟ್ಟಬೇಕಾ? ಅವಳು ಸಹಾಯ ಮಾಡ್ತೀನಿ ಅಂತ ಹೇಳಿದಾಳೆ ತಾನೆ, ಗಂಡಿನ ಕಡೆಯವರು ಹೇಳೋರು ತಾನೆ. ಮಾಡ್ಲಿ, ಪರವಾಗಿಲ್ಲ, ಕಷ್ಟ ಸುಖಕ್ಕೆ ಮನೆ ಕಟ್ತಾರೆ ಅಂದ್ರೆ ಅವ್ರಿಗೂ ಒಂದಿಷ್ಟು ಲೋನ್ ಗಿನ್ ಕೊಡಿಸ್ಲೇಳು, ತೀರಿಸ್ಲೇಳು ಅವಳೇನೆ ಅಂತ ಹೇಳಿದ್ದಾರೆ. ಹಂಗಿದ್ರು ನೀನು ಮದ್ವೆ ನಿಲ್ಲಿಸ್ಬೇಕು ಅಂತ ಯಾಕೆ ಪ್ರಯತ್ನ ಪಟ್ಟೆ? ಇದು ಮನೆ ಕಟ್ಟಕ್ಕಾಗಲ್ಲ ಅನ್ನೋ ಅದಲ್ಲ, ಇವಳಿಗೆ ಒಳ್ಳೆ ಮನೆ ಸಿಗ್ತೈತೆ ಅನ್ನೋ ಹೊಟ್ಟೆ ಕಿಚ್ಚು ನಿನ್ಗೆ. ಅದು ಅಲ್ಲದೆ ನಿನ್ ತವ್ರ ಮನೆಗೆ ಹೋಗ್ತಾ ಇದ್ದಾಳಲ್ಲ, ಅಲ್ಲಿ ನೋಡಿ ನಿಮ್ಗೆ ಸಹಿಸ್ಕೊಳಕ್ ಆಗಲ್ಲ. ಅದೇ ಕಾರಣಕ್ಕೆ ಈ ತರ ಎಲ್ಲ ಮಾಡ್ತಿದ್ಯಾ ಅಷ್ಟೇನೆ. ಲೇ ಕಾವ್ಯ, ನಿನ್ಗೂ ಈ ಇದಕ್ಕೂ ಸಂಬಂಧ ಇಲ್ಲ, ನೀನ್ ಸುಮ್ಮನಿದ್ ಬಿಡು, ನೀನ್ ಮಾತಾಡ್ಬೇಡ. ನೀನ್ ಯಾಕೆ ಮಾತಾಡ್ತಾ ಇದ್ಯಾ ಮಧ್ಯದಾಗೆ? ನಿನ್ಗೂ ಈ ಕೇಸಿಗೂ ಏನೇ ಸಂಬಂಧ? ನೀನು ಉಯ್ಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ಯಾ ಅಲ್ಲ? ಆಗಿದ್ದಾಗೋಯ್ತು, ಕ್ಷಮಿಸ್ಬಿಡ್ರಿ, ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಡ್ರಿ ಅಂತ ಹೇಳದ್ ಬಿಟ್ಟು ಅದು ಇದು ಅಂತ ಹೇಳಿ ಅವ್ರಿಗಿನ್ನೂ ಸಿಕ್ತರ್ಸಂಗ್ ಮಾತಾಡ್ತಾ ಇದೆಯಲ್ಲೇ ಕಾವ್ಯ. ನಿನ್ನಂತವಳು ಇರೋದ್ರಿಂದಾನೆ ಕಣೆ ಇವತ್ತು ನನ್ನ ಮಗಳಿಗಿಂತ ಪರಿಸ್ಥಿತಿ ಬಂದಿರೋದು, ಅರ್ಧ ನಿನ್ನಿಂದಾನೆ. ನೀನು ಅವಳ ಯಾವಳ ತುಂಗಾಂಬಳು ಇದ್ದಾಳಲ್ಲ ನಮ್ಮೂರವಳು, ಆ ಶಾಂತಮ್ಮನ ಮಗಳು, ಅವಳು ಸೇರ್ಕೊಂಡು ಇಷ್ಟೆಲ್ಲ ರಂಪ ರಾಮಾಯಣ ಮಾಡಿದೀರಾ. ಸಾಕು, ಸುಮ್ಮನಿರು, ಬಾಯಿ ಮುಚ್ಕೊಂಡು ನಿಂತ್ಕ. ನೀನ್ ಮಾತಾಡ್ಬೇಡ, ಇಲ್ಲಿ ನಾವೇನೋ ಕೇಳ್ಕಂತೀವಿ. ನೋಡು ನಿಮ್ಮಮ್ಮ ಹೆಂಗ್ ಮಾತಾಡ್ತಾಳೆ. ಕಾವ್ಯ ಇರೋದ್ರಿಂದಾನೆ ನಮ್ಗೆ ಒಳ್ಳೇದಾಗಿರೋದು. ಕಾವ್ಯನೂ ತುಂಗಾನೂ ಏನಾದ್ರೂ ಇರ್ಲಿಲ್ಲ ಅಂತಂದ್ರೆ ಆ ಪತ್ರನೂ ನಿಜಾನೇ, ಆ ಬುಡ್ಬುಡ್ಕೆ ಹೇಳಿದ್ದು ಎಲ್ಲ ನಿಜಾನೇ ಅಂತ ಅನ್ನಂಗಾಗಿತ್ತು. ಆ ರಂಗಮ್ಮಗೆ ನಾವು ನಮ್ಮ ಹುಡುಗಿ ಬಗ್ಗೆ ಹೇಳಿರೋದನ್ನು ನಿಜಾನೇ ಅಂತ ತಿಳ್ಕೊಂಡು ನಾವು ಮದುವೆ ಬಗ್ಗೆ ಎತ್ತುತ್ತಾನೆ ಇರ್ಲಿಲ್ಲ. ಅವ್ರನ್ನೇ ಬೈಕೆಂತಿದ್ವಿ, ಗಂಡನು ಅವ್ರ ಅಮ್ಮನೂ. ಇವರಿಬ್ರು ಇರೋದ್ರಿಂದಾನೆ ಇವಳು ಸತ್ಯ, ಇವಳು ಏನೇನ್ ಮಾಡ್ತಾಳೆ, ಏನೇನ್ ಕಿತಾಪತಿ ಅಂತ ನಾ ಸತ್ಯ ಗೊತ್ತಾಗಿದ್ದು. ಸರ್ ಮೇಡಮ್ ಅವರೇ, ಹೇಳ್ಕೊಂಡು ಹೋಗ್ರಿ ಇವಳನ್ನ. ನಡೀರಿ, ಕಂಪ್ಲೇಂಟ್ ಕೊಡ್ತೀವಿ ನಾವು ಸ್ಟೇಷನ್ಗೆ ಬಂದು. ಸರಿ ಆಯ್ತಮ್ಮ, ನೀವಿಬ್ರು ಕಂಪ್ಲೇಂಟ್ ಕೊಡಿ, ಸಾಕ್ಷಿ ಆಧಾರ ಐತೆ ನಿಮ್ಮ ಹತ್ರ, ವ್ಯಾಲಿಡ್ ಪ್ರೂಫ್ ಇರೋದ್ರಿಂದ ನಾವು ರಮ್ಯಾ ನಿಮ್ಮನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತಮ್ಮ. ಬನ್ನಿ ಬನ್ನಿ. ಮೇಡಮ್ ಅವರೇ, ದಯವಿಟ್ಟು ಹಂಗೆ ಮಾಡಬೇಡಿ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡೋದಿಲ್ಲ, ಹಿಂಗ್ ಸುಳ್ಳು ಕಂಪ್ಲೇಂಟ್ ಕೊಡೋದಿಲ್ಲ ಮೇಡಮ್ ಅವರೇ. ತಪ್ಪಾಯ್ತು, ನಂದೇ ತಪ್ಪು, ಅವ್ರದ್ದೇನು ತಪ್ಪಿಲ್ಲ. ನಮ್ಮ ಅತ್ತೆ ಆಗಲಿ, ನನ್ನ ಗಂಡಂದಾಗಲಿ, ನನ್ನ ನಾದ್ನಿಂದಾಗಲಿ ಯಾರ್ದು ತಪ್ಪಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನಾನೇನೆ. ನಾನು ಇನ್ಮೇಲೆ ಯಾವತ್ತೂ ಏನು ಮಾಡೋದಿಲ್ಲ, ನನ್ನ ಕ್ಷಮಿಸ್ಬಿಡಿ. ನೀವು ತಪ್ಪು ಮಾಡಿರೋದು ನೀವೇ ಒಪ್ಕೊಂಡಿದ್ದೀರಾ. ಸಾಕ್ಷಿನೂ ಐತೆ, ನೀವು ಪತ್ರ ಬರ್ದಿರೋದು, ಅವ್ರು ಯಾರು
ರಂಗಮ್ಮರು ಯಾರು ಅವ್ರ ಸಾಕ್ಷಿ ಇದೆ. ಹಾಗೆ ಇವ್ರು ಬೇರೆ, ಕಾವ್ಯ ಅವ್ರು ಬೇರೆ ಸಾಕ್ಷಿ ಹೇಳ್ತಿದ್ದಾರೆ ನೀವು ಮಾಡಿರೋ ಇದನ್ನ. ಆಮೇಲೆ ಇನ್ನು ಯಾವ್ದು ಹೇಳಿದ್ರಲ್ಲ, ಬುಡ್ಬುಡ್ಕೆ ಅವರನ್ನ ನಿಮ್ಮ ಯಜಮಾನರು ಕರ್ಕೊಂಬರಕ್ ಹೋಗಿದ್ದಾರೆ. ಇಷ್ಟೆಲ್ಲ ಸಾಕ್ಷಿ ಇದ್ಮೇಲೆ ನಾವು ಸುಮ್ಮನೆ ಬಿಟ್ಟು ಹೋಗಕ್ಕಾಗಲ್ಲಮ್ಮ. ನಡೀರಿ ನಡಿಯಮ್ಮ. ಹಿಂಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ನಡಿ. ಅಯ್ಯೋ ಮೇಡಮ್, ಇದೊಂದ್ಸಲ ಕ್ಷಮಿಸ್ಬಿಡಿ ಮೇಡಮ್, ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ. ನೋಡಿ ನಿಮ್ಮ ಮೇಲೆ ಅವ್ರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕನಾದ ಸಾಕ್ಷಿನೂ ಅವ್ರ ಹತ್ರ ಇದೆ. ಆದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ. ನೀವು ಕಣ್ಣೀರು ಹಾಕಿದ ತಕ್ಷಣ ನಿಮ್ಮನ್ನ ಅರೆಸ್ಟ್ ಮಾಡದೆ ಇಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ. ನಡೀರಿ ಸುಮ್ಮನೆ, ಟೈಮ್ ಆಗುತ್ತೆ ನಮಗೆ. ನೋಡಿ ಆಶಾ ಅವರೇ, ಮತ್ತೆ ನಿಮ್ಮ ಹೆಸರು ರೇಣುಕಮ್ಮ ಅಲ್ವಾ? ರೇಣುಕಮ್ಮ ಅವರೇ, ಸ್ಟೇಷನಿಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ ಇವ್ರ ಮೇಲೆ. ಸರಿ ಮೇಡಮ್ ಅವರೇ, ಬರ್ತೀವಿ, ನಡೀರಿ ಈಗಲೇನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.